ನನಗೆ ನನ್ನ ಮೇಲೆ ಭರವಸೆ ಉಂಟು. ನನ್ನ ವೆಯ್ಟ್ ಲಾಸ್‌ನ ನಾನು ಮಾಡೇ ಮಾಡ್ತೀನಿ. ಪುನಃ ಕೆಳಗೆ ಬಿದ್ರೆ ಪುನಃ ಎದ್ದು ನಿಲ್ತೀನಿ. ಗುರಿ ಮುಟ್ಟೋ ತನಕ ನಾನು ಸೋಲೋದಿಲ್ಲ. ನಾನು ಸೋಲು ಒಪ್ಕೊಳ್ಳೋಳು ಅಲ್ಲ. ನಮ್ಮನ್ನ ನೋಡಿ ಆಡ್ಕೋತಾರ ಆಡ್ಕೊಳ್ಳಿ, ನಗ್ತಾರ ನಗ್ಲಿ. ನಮ್ಮ ಗುರಿ, ನಮ್ಮ ಕನಸು ಮುಖ್ಯ ಆಗಿರ್ಬೇಕಷ್ಟೇ. ತಲೆ ಕೆಡಿಸ್ಕೋಬಾರ್ದು. ನಂಬಿಕೆ, ತಾಳ್ಮೆ, ಪ್ರಯತ್ನ ಇಷ್ಟೇ ಬೇಕಾಗಿರೋದು. ನಿಮಗೆ ಯಾರು ಏನಾದರೂ ಹೇಳಲಿ, ನನಗೆ ನಿಮ್ಮ ಮೇಲೆ ಭರವಸೆ ಇದೆ. ಯಾಕಂದ್ರೆ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ತಲುಪಿದೆ ಅಂತ ನನಗೆ ಗೊತ್ತು. ನನಗೆ ಬರೋ ಕಮೆಂಟ್ಸ್ ಅಲ್ಲೇ ಗೊತ್ತಾಗ್ತಿದೆ ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇದೆ ಅಂತ. ನನ್ನ ನಿಮ್ಮೊಬ್ರು ಅಕ್ಕ ಅಥವಾ ತಂಗಿ ಅಂತ ಅನ್ಕೊಳ್ಳಿ. ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ನೀವು ಈ ಕೆಲಸನ ಮಾಡ್ತಾ ಇರೋದು ತುಂಬಾನೇ ಖುಷಿ ಕೊಡ್ತಿದೆ. ಬಟ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದ್ರೆ ಪ್ಲೀಸ್ ವೆಯ್ಟ್ ಮಾಡಿ. 15 ಡೇಸ್ ಆದ್ರೂ ಟೈಮ್ ಕೊಡಿ. ನಂಗೋಸ್ಕರ ಖಂಡಿತ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಆದ್ರೆ ನಾನು ಹೇಳೋ ರೀತಿ ಫಾಲೋ ಮಾಡಿದ್ರೆ ಸಾಕು, ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಹಾಗೇನೆ ಈ ರೀತಿ ನಿಮಗೆ ಮೋಟಿವೇಶನ್ ವಿಡಿಯೋ ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಹಾಗೇನೆ ಇವತ್ತು ಆಷಾಢ ಶುಕ್ರವಾರ, ತಾಯಿ ಚಾಮುಂಡೇಶ್ವರಿ ದೇವಿ ನಿಮಗೆ ಆರೋಗ್ಯವನ್ನು ಕೊಡಲಿ, ಒಳ್ಳೇದು ಮಾಡಲಿ. ಹಾಗೆಯೇ ನೀವು ಇರೋವಂಥ ಚಾಲೆಂಜಲ್ಲಿ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನು ನನ್ನ ಇವತ್ತಿನ ವೆಯ್ಟ್ ಬಂದು ನಿನ್ನೆ ಎಷ್ಟಾಗಿತ್ತು ನನ್ನ ವೆಯ್ಟ್ ಅಂದರೆ 59.85 ಇತ್ತು. ಇವತ್ತು ನನ್ನ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಖುಷಿಯಾಯಿತು ಅದನ್ನು ನೋಡಿ ನನಗೆ. ಏಕೆಂದರೆ ನಿನ್ನೆ ಬರೀ 50 ಗ್ರಾಮ್ ಅಷ್ಟೇ ಕಡಿಮೆ ಆಗಿದ್ದು. ಸಖತ್ ಒಂಥರ ಅನ್ನಿಸ್ತಾ ಇತ್ತು, ಏನಪ್ಪ ಬರೀ 50 ಗ್ರಾಮ್ ಕಮ್ಮಿ ಮಾಡ್ಕೊಬಿಟ್ನಲ್ಲ ಅಂತ. ಬಟ್ ನಿನ್ನೆ 2 ಟೈಮ್ಸ್ ನಾನು ವಾಕ್ ಮಾಡಿದ್ದೀನಿ. ಬೆಳಗ್ಗೆ ಅರ್ಧ ಗಂಟೆ ಟೈಮು, ಹಾಗೆಯೇ ಸಂಜೆ ಈವ್ನಿಂಗ್ ಅರ್ಧ ಗಂಟೆ ಟೈಮ್, 2 ಟೈಮು ವಾಕ್ ಮಾಡಿದ್ದೀನಿ. ಬಟ್ ವಾಕ್ ಅಂದರೆ ಸ್ವಲ್ಪ ಸ್ವೆಟ್ ಆಗಬೇಕು, ಆ ರೀತಿ ವಾಕ್ನ ಮಾಡಬೇಕು. ರನ್ನಿಂಗ್ ಮಾಡಿ ಇಲ್ಲ ವಾಕ್ ಮಾಡಿ. ಮಕ್ಳ ಜೊತೆ ನನ್ನ ಮಕ್ಕಳಿಬ್ಬರು ಸೈಕಲ್ ಓಡಿಸೋದ್ರಿಂದ ಅವ್ರ ಜೊತೆ ನಾನು ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡೋದ್ರಿಂದ ನನಗೆ ಸ್ವೆಟ್ ಆಗೋದು ಚೆನ್ನಾಗಾಗುತ್ತೆ. ಹಾಗಾಗಿ ನನ್ನ ವೆಯ್ಟ್ ಲಾಸ್ಗೆ ಇದು ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆಯೇ ಬೆಳಗ್ಗೆ ನನ್ನ ರಿಸಲ್ಟ್ ನಾನು ನೋಡಿದಾಗ ತುಂಬಾ ಖುಷಿ ಆಯಿತು. ಎಷ್ಟಾಗಿದೆಯಪ್ಪ ಅಂದರೆ ನನ್ನ ವೆಯ್ಟು ನಿನ್ನೆ 59.85 ಇತ್ತು. ಇವತ್ತು 59.30 ಆಗಿದೆ. 300 ಗ್ರಾಮ್ ಆಗಿದೆ. ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ 400 ಗ್ರಾಮ್ ಅಷ್ಟು ಕಡಿಮೆ ಆಗಿದೆ. 500 400 ಅಂತಲೇ ಅನ್ಕೊಳ್ಳಿ. ಯಾಕೆ ಇಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಬಂತು ಅಂತ ಅಂದರೆ, ನಿಜವಾಗ್ಲೂ ಯಾಕೆ ಇಷ್ಟು ಚೆನ್ನಾಗಿ ಬರೀ ವಾಕ್ ಮಾಡೋದ್ರಿಂದ ರಿಸಲ್ಟ್ ಬಂತ ಅಂದರೆ, ಇಲ್ಲ ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಮನೇಲೂ ಕೂಡ ನೀವು ವಾಕ್ ಮಾಡಲಿ, ವರ್ಕೌಟ್ ಮಾಡಿ, ಏನೇ ಜಿಮ್ಗೆ ಹೋಗಿ ಬನ್ನಿ, ಏನೇ ಮಾಡಿರಲಿ, ಮನೆಗೆ ಬಂದು ನಿದ್ದೆ ಮಾಡೋದು ಅಥವಾ ಹೊಟ್ಟೆ ತುಂಬ ತಿನ್ನೋದು ಅಥವಾ ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡು ಫೋನ್ ನೋಡೋದು ಇದನ್ನು ಮಾಡಿಬಿಡಿ. ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಊಟ ಆದ ತಕ್ಷಣ ಏನಾದರೂ ಊಟ ತಿಂದ್ರಿ ಅಂದರೆ ಲೈಟಾಗಿ ವಾಕ್ ಮಾಡಿ. ಅಂದರೆ ಲೈಟಾಗಿ, ತುಂಬ ವಾಕ್ ಅಲ್ಲ, ಓಡಾಡಿ. ಸ್ವಲ್ಪ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. ಹಾಗೆಯೇ ನೀವು ಎಷ್ಟು ಕೂತ್ಕೋತಿರೋ ಅಷ್ಟು ನಿಮ್ಮ ಹೊಟ್ಟೆಯಲ್ಲಿ ಬೊಜ್ಜು ಕೂತ್ಕೊಳ್ಳುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕೂತ್ಕೊಳ್ಳುತ್ತೆ. ನೀವು ಸ್ವಲ್ಪ ಓಡಾಡೋದ್ರಿಂದ ಅದು ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ವೆಯ್ಟ್ ಲಾಸ್ನ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಆದರೂ ನನ್ನ ವೆಯ್ಟ್ ಕಮ್ಮಿ ಆಗ್ತಿಲ್ಲ ಅನ್ನೋರಿಗೆ ಒಂದು ಸಜೆಸ್ಟ್ ಕೊಟ್ಬಿಡ್ತೀನಿ. ನೀವು ವಾಕ್ ಮಾಡಿ ಅಥವಾ ಎಕ್ಸಸೈಸ್ ಮಾಡಿ, ಜಿಮ್ಗೆ ಹೋಗೋ, ಊಟ ಕಮ್ಮಿ ಮಾಡಿನೋ, ಏನೂ ಮಾಡಿನೂ ನಿಮ್ಮ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಅಂದರೆ ನಿಜವಾಗ್ಲೂ ಇದು ನಿಮಗೆ PCOD ಸಮಸ್ಯೆ ಇರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಷ್ಟು ನಾವೆಲ್ಲ ಪ್ರಯತ್ನ ಪಟ್ಟು ಈಗ ವೆಯ್ಟ್ ಲಾಸ್ ಮಾಡೋಕ್ಕೆ ನಾವು ವಾಕ್ ಮಾಡಿ, ರನ್ನಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಊಟದಲ್ಲಿ ಕಂಟ್ರೋಲ್ ಇದ್ದು, ಶುಗರ್, ಆಯಿಲ್ ಐಟಮ್, ಬೇಕ್ರಿ ಐಟಮ್ಸ್, ಹೊರಗಡೆ ಫುಡ್ಡು, ಹೋಟೆಲ್ ಊಟ, ಅದಲ್ಲದೆ ಕರ್ದಿರೋ ಅಂಥ ಕಬಾಬ್ ಆಗಲಿ ಅಥವಾ ತವಾ ಫ್ರೈ, ಏನೋ ಒಂದು ಪ್ರತಿಯೊಂದು ನಾವು ಬಿಟ್ಟು ಇದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಪಕ್ಕಾ ರಿಸಲ್ಟ್ ಸಿಗುತ್ತೆ. ಯಾಕೆಂದರೆ ನಮ್ಮ ಕ್ಯಾಲರೀಸ್ ಅಷ್ಟೇ ಬರ್ನ್ ಆಗುತ್ತೆ, ನಮ್ಮ ಹೊಟ್ಟೆಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ನಮಗೆ ವೆಯ್ಟ್ ಲಾಸ್ ಆಗ್ತಾನೆ ಬರುತ್ತೆ ಹೊರತು ವೆಯ್ಟ್ ಗೇನ್ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ. 100ಗೆ 200% ವೆಯ್ಟ್ ಗೇನು ಆಗಲ್ಲ. ಬಟ್ ಸ್ಟ್ರಕ್ ಆಗಿದೆ. ತುಂಬ ದಿನದಿಂದ 1 ಮಂತ್ 2 ಮಂತಿಂದ ಮಾಡ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಇದು ಡಯಟ್ ಪ್ರಾಬ್ಲಮ್ ಅಲ್ವೇ ಅಲ್ಲ, ನಿಮ್ಮ ಬಾಡಿ ಪ್ರಾಬ್ಲಮ್ ಅಂತ ಅನ್ಕೋತೀನಿ ನಾನು. ಅದನ್ನು ಒಂದ್ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಮಾಡ್ತಾ ಇರೋವಂಥ ಡಯಟಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ. ಈಗ ಒಂದಿನ ಎಕ್ಸಸೈಸ್ ಮಾಡೋದು, 1 ವಾರ ಬಿಟ್ಬಿಡೋದು, 1 ವಾರ ಡಯಟ್ ಮಾಡೋದು, ಇನ್ನೊಂದು ವಾರ ಬಿಟ್ಬಿಡೋದು, ಇಲ್ಲ ಅಂದರೆ 1 ವಾರ ಫುಲ್ ಊಟ ಬಿಟ್ಬಿಡೋದು. ಎಷ್ಟು ಅಂದರೆ ಒಬ್ಬೊಬ್ರು ಹೆಂಗೆ ಅಂದರೆ ಸಣ್ಣ ಆಗಬೇಕು ಅಂದರೆ ಫುಲ್ ಊಟನೇ ಬಿಟ್ಬಿಡೋದು, ಇಷ್ಟಿಷ್ಟೇ ತಿನ್ಕೊಂಡು ಸಣ್ಣ ಆಗ್ಬಿಡೋದು. ಖಂಡಿತ ಸಣ್ಣ ಆಗ್ತಾರೆ. ಆ ರೀತಿ ಸ್ವಲ್ಪ ಊಟ ತಿನ್ಕೊಂಡು ನೀವು ಡಯಟ್ ಮಾಡ್ತೀನಿ ಅಂತ ಹೋದರೆ ನಿಜವಾಗ್ಲೂ 1 ವಾರಕ್ಕೇ ತುಂಬ ಸಣ್ಣ ಆಗ್ತೀರಾ. ಇದು ಮಾತ್ರ ಸತ್ಯ, ಇದು ಸುಳ್ಳಲ್ಲ. ವೆಯ್ಟ್ ಲಾಸ್ ಹಾಗೆ ಆಗುತ್ತೆ. ಬಟ್ ಯಾವ ವೆಯ್ಟ್ ಲಾಸ್ ಆಗುತ್ತೆ, ಏನು ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ನಿಮ್ಮ ಮಸಲ್ಸ್ ಲಾಸ್ ಆಗುತ್ತೆ. ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಲಿ ಅಥವಾ ನಿಮ್ಮಲ್ಲಿರೋಂತಹ ಕೊಬ್ಬಿನ ಅಂಶ ಆಗಲಿ ಯಾವುದೂ ಕಮ್ಮಿ ಆಗಲ್ಲ. ನಿಮ್ಮ ಬಾಡಿಲಿರೋಂಥ ಮಸಲ್ಸೇ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ವೆಯ್ಟು ಲಾಸ್ ಆಗ್ತಾ ಬರುತ್ತೆ ಅಷ್ಟೇ. ಇನ್ನು ನಿಮ್ಮ ಬಾಡಿಲಿರೋಂತಹ ಬೊಜ್ಜಾಗಲಿ, ಬ್ಯಾಡ್ ಕೊಲೆಸ್ಟ್ರಾಲ್ ಆಗಲಿ ಯಾವುದೂ ಕಡಿಮೆ ಆಗಲ್ಲ. ಅದಲ್ಲದೆ ಇನ್ನು 1 ವಾರ ಬಿಟ್ಟು ಈ ರೀತಿ ಸಣ್ಣ ಆಗಿರ್ತೀರ, ಇನ್ನೊಂದು ವಾರಕ್ಕೆ ಅಥವಾ ತಿಂಗಳಿಗೂ ಅಂತಲೇ ಅಂದ್ಕೊಡಿ. ಮತ್ತು ಯಥಾ ಪ್ರಕಾರ ಊಟ ಅದು ಇದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ಎಷ್ಟು ಸಣ್ಣ ಆಗಿರ್ತೀರೋ ಅದ್ರ ಡಬಲ್ ವೆಯ್ಟ್ ಜಾಸ್ತಿ ಆಗುತ್ತೆ ನಿಮಗೆ. ಯಾಕೆ ಅಂದರೆ ನೀವು ಮಾಡ್ತಾ ಇರೋ ಡಯಟೇ ತಪ್ಪಾಗಿರುತ್ತೆ. ಅದಕ್ಕೋಸ್ಕರ ಆ ರೀತಿ ಆಗುತ್ತೆ. ನೀವು ಹೊಟ್ಟೆ ತುಂಬಾ ಊಟ ಮಾಡಬೇಕು. ಯಾವ ರೀತಿ ಫುಡ್ ತೊಗೋಬೇಕು ಅದನ್ನು ತೊಗೋಬೇಕು. ಪ್ರೋಟೀನ್ನ ಎಷ್ಟು ತೊಗೋಬೇಕು, ಫೈಬರ್ನ ಎಷ್ಟು ತೊಗೋಬೇಕು, ಕಾರ್ಬ್ಸ್ನ ಎಷ್ಟು ತೊಗೋಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು ಅಷ್ಟೇ. ಊಟ ಬಿಟ್ಟು ಸಣ್ಣ ಆಗ್ತೀನಿ ಅಂದರೆ ದಯವಿಟ್ಟು ನಿಮಗೆ
ಕೈ ಮುಗಿದು ಕೇಳ್ಕೊತೀನಿ, ಊಟ ಬಿಟ್ಟು ಸಣ್ಣ ಆಗೋಕ್ಕೆ ಹೋಗ್ಬಿಡಿ. ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೋತೀರಾ, ನಿಮ್ಮ ಬಾಡಿಯಲ್ಲಿರೋಂಥ ಮಸಲ್ಸ್ನ ನೀವೇ ಕಳ್ಕೊತೀರಾ. ಮುಂದೆ ಬೋನ್ ಇಂಜುರೀಸ್ ಆಗ್ಬೋದು, ಪ್ರತಿಯೊಂದು ಮಸಲ್ಸ್ ಲಾಸ್ ಆಗ್ತಾ ಹೋದರೆ ಮುಂದೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಬೋನ್ ಸ್ಟ್ರೆಂತ್ ಇರಲ್ಲ, ಮಸಲ್ಸ್ ಲಾಸ್ ಆಗಿಬಿಟ್ರೆ ತುಂಬ ಕಷ್ಟ ಕಷ್ಟ ಕಷ್ಟ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಊಟ ಬಿಡಬೇಡಿ, ಚೆನ್ನಾಗೇ ಊಟ ತಿನ್ಕೊಂಡು, ನಾನು ಹೇಳೋ ಅಂಥ ಫುಡ್ನ ಚೆನ್ನಾಗೇ ಊಟ ತಿನ್ಕೊಂಡು ನೀವು ವೆಯ್ಟ್ ಲಾಸ್ನ ಮಾಡ್ತಾ ಬನ್ನಿ. ಮನೇಲಿರೋಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ತಾ ಬನ್ನಿ. ಇನ್ನು ನನ್ನ ಮಾರ್ನಿಂಗ್ ರೊಟೀನ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಚಿಯಾ ಸೀಡಿಂದನೇ ಸ್ಟಾರ್ಟ್ ಆಗಿದೆ. ನಿನ್ನೆ ನಲ್ಲಿಕಾಯಿ ಜ್ಯೂಸ್ನ ಕುಡಿದಿದ್ದೆ, ಹಾಗೆಯೇ ಇವತ್ತು ಚಿಯಾ ಸೀಡ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸಿದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ರೊಟ್ಟಿ ಮತ್ತು ತರಕಾರಿ ಪಲ್ಯನ ಮಾಡ್ಕೊತಿದ್ದೀನಿ. ಹಾಗಾಗಿ ಮನೇಲಿ ಏನಿದೆಯೋ, ನಿಮ್ಮ ಮನೇಲಿ ಏನಿದೆಯೋ ತರಕಾರಿ ಅವನ್ನು ತೊಗೊಳ್ಳಿ. ಸೊಪ್ಪಿದೆಯಾ, ತರಕಾರಿ ಇದೆಯಾ, ಅದನ್ನು ತೊಗೊಳ್ಳಿ, ಸಣ್ಣ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಅದ್ರ ಜೊತೆಗೆ ಪ್ರೋಟೀನ್ಗೆ ಅಂತ ಕಾಳನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಅವರೆಕಾಯಿ ಇತ್ತು, ಹಾಗಾಗಿ ಅವರೆಕಾಳನ್ನ ಹಾಕ್ಕೊಂಡೆ, ಹಸಿ ಅವರೆಕಾಳನ್ನ ಹಾಕ್ಕೊಂಡೆ. ಬಟ್ ನಿಮ್ಮ ಮನೇಲಿ ಆ ಥರ ಇಲ್ಲ ಅಂದರೆ ಕಡಲೆಕಾಳು ಇರುತ್ತೆ, ಹೆಸರು ಕಾಳು ಇರುತ್ತೆ, ಕಾಬಲ್ ಕಡಲೆಕಾಳು, ಯಾವುದಾದ್ರೂ ಒಂದು ಕಾಳನ್ನ ಆ್ಯಡ್ ಮಾಡ್ಕೊಳ್ಳಿ. ಆಗ ಪಲ್ಯದ ಜೊತೆಗೆ ನಿಮಗೆ ಪ್ರೋಟೀನು ಕೂಡ ಸಿಗುತ್ತೆ, ಆ ಪಲ್ಯದ ಜೊತೆ ಪ್ರೋಟೀನು ಕೂಡ ಆ್ಯಡ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಕೂಡ ತರಕಾರಿ ಪಲ್ಯ ಹಾಗೆಯೇ ಅವರೆಕಾಳು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪಲ್ಯನ ಮಾಡ್ಕೋತಾ ಇದ್ದೀನಿ. ನಾನು ಪಲ್ಯ ಹೇಗೆ ಮಾಡ್ತೀನಿ ಅನ್ನೋದು ಸಿಂಪಲ್, ಪ್ರತಿಯೊಬ್ಬರು ಮಾಡೋಂಥದ್ದೇ. ನಾನು ಅತಿಯಾಗಿ ಮಸಾಲೆ ಹಾಕ್ಕೊಂಡು ಸ್ಪೈಸಿಯಾಗಿ ಮಸಾಲೆ ಐಟಮ್ಸ್ ಎಲ್ಲ ಚಕ್ಕೆ ಲವಂಗ ಈ ರೀತಿ ಯಾವುದನ್ನು ನಾನು ಹಾಕ್ಕೊಳ್ಳಲ್ಲ. ಏಕೆಂದರೆ ಸಾಂಬಾರು ಪೌಡರಲ್ಲೇ ಆಲ್ರೆಡಿ ಸಾಂಬಾರು ಪೌಡರ್ನ ನಾನು ಮಾಡಿಸಿಟ್ಕೊಳ್ಳೋದ್ರಿಂದ ಅದರಲ್ಲೇ ಆ್ಯಡ್ ಮಾಡಿರ್ತೀವಿ. ಹಾಗಾಗಿ ನಾನು ಈ ಮಸಾಲೆಗೆ ಯಾವುದೇ ರೀತಿ ಸ್ಪೈಸಿ ಐಟಮ್ಸು ಅಥವಾ ಮಸಾಲೆ ಐಟಮ್ಸ್ನ ನಾನು ಆ್ಯಡ್ ಮಾಡೋದು, ಏಕೆಂದರೆ ಇದು ನನ್ನ ಡಯಟಲ್ಲಿ ನಾನು ಹೇಗಿರಬೇಕು ಹಾಗೆ ಇರಬೇಕು. ಹಾಗಾಗಿ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡು, ಕಾಯಿನ ತೊಗೊಂಡು, ಇನ್ನು ಅಚ್ಕಾರದ ಪುಡಿ ಹಾಗೆಯೇ ಧನಿಯಾ ಪೌಡರು ಅಂದರೆ ಸಾಂಬಾರು ಪೌಡರ್ನ ಹಾಕ್ಕೊಂಡು ನಾನು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಕೊಂಡಾದ ಮೇಲೆ ಮಾಮೂಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ತುಪ್ಪ, ನಾನಿಲ್ಲ ಆಯಿಲ್ನ ಆ್ಯಡೇ ಮಾಡಿಲ್ಲ. ಆದಷ್ಟು ನಾನು ನಿಮ್ಗೆ ಹೇಳೋದಷ್ಟೇ, ರಿಫೈನ್ಡ್ ಆಯಿಲ್ನ ಕಮ್ಮಿ ಮಾಡಿ. ನಿಜವಾಗ್ಲೂ ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗ್ತಿದೆ, ಬಿ ಪಿ ಬರ್ತಿದೆ, ಶುಗರ್ ಬರ್ತಿದೆ, ಹಾರ್ಟ್ ಪ್ರಾಬ್ಲಮ್ ಬರ್ತಿದೆ, ಪ್ರತಿಯೊಂದು ಕಾಯಿಲೆ ಬರ್ತಿದೆ, ಕ್ಯಾನ್ಸರ್ ಬರ್ತಿದೆ. ಇದಕ್ಕೆಲ್ಲ ಕಾರಣನೇ ನಿಜವಾಗ್ಲೂ ಆ ರಿಫೈನ್ಡ್ ಆಯಿಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡಬೇಡಿ, ವಿಧಿ ಇಲ್ಲ, ಯೂಸ್ ಮಾಡಲೇಬೇಕು. ನಾವು ಗಾಣ ಆಡಿಸಿದ್ನ ಎಣ್ಣೆನ ಬಿಡಿಸ್ಕೊಬರೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಅನ್ನೋರು ಅರ್ಧ ಸ್ಪೂನ್, 1 ಸ್ಪೂನ್ ಅಥವಾ ಅರ್ಧ ಸ್ಪೂನಲ್ಲಿ ನಿಮ್ಮ ತಿಂಡಿ ಅಥವಾ ಸಾಂಬಾರನ್ನ ಮುಗಿಸ್ಕೊಬಿಡಿ. ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಅದಲ್ಲದೆ ಡೀಪ್ ಫ್ರೈ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಕಬಾಬು ಅದರಿಂದನೇ ತುಂಬ ಡೇಂಜರಸ್ಸು. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ನಾನು ಮುಂಚೆ ಈ ಕೆಲಸನ ಮಾಡ್ತಾ ಇದ್ದೆ. ಇವತ್ತೇನಾದರೂ ಕಬಾಬ್ ಮಾಡಿದ್ದೀನಿ ಅಂದರೆ ರಿಫೈನ್ಡ್ ಆಯಿಲ್ನ ಬಿಟ್ಬಿಟ್ಟು, ಮಾಮೂಲಿ ಕಬಾಬ್ಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಬಿಡಬೇಕು, ಯಾಕೆಂದರೆ ಡೀಪ್ ಫ್ರೈ ಮಾಡಬೇಕಲ್ವ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೆ ಅಂದರೆ ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಕಾದ್ಮೇಲೆ ಕಬಾಬೆಲ್ಲ ಹಾಕ್ಕೊಂಡು ಮಾಮೂಲಿ ಕಬಾಬ್ನ ಮಾಡ್ತಾಯಿದ್ದೆ. ಮಾಡಿ ಮಿಕ್ಕಿದ ಎಣ್ಣೆ ವೇಸ್ಟ್ ಆಗ್ಬಿಡುತ್ತಲ್ಲ, ಅಯ್ಯೋ ಎಣ್ಣೆ ಅಷ್ಟು ಕಾಸ್ಟ್ಲಿದು ಜಾಸ್ತಿ ಕೊಟ್ಟು ತೊಗೊಂಬಂದಿದ್ವಿ ಅಂತ ಏನು ಮಾಡ್ತಿದ್ದೆ ಗೊತ್ತಾ, ಮತ್ತೆ ಅದು ಎಲ್ಲ ಎಣ್ಣೆ ತಣ್ಣಗಾದ್ಮೇಲೆ ಅದನ್ನು ಸೋಸಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೋತಿದ್ದೆ. ಮಾರನೇ ಬೆಳಗ್ಗೆ ತಿಂಡಿಗೆ ಅಥವಾ ಒಗ್ಗರಣೆಗೆ ಯೂಸ್ ಮಾಡ್ಕೊಬಿಡ್ತಾ ಇದ್ದೆ. ನಾನು ಒಂದು 15 ಡೇಸ್ವರೆಗೂ ಆಗೋದು ನನಗೆ. ಆ ರೀತಿ ಯೂಸ್ ಮಾಡ್ಕೋತಿದ್ದೆ. ಆಮೇಲೆ ಗೊತ್ತಾಯಿತು ನಿಜವಾಗ್ಲೂ ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ಅಂತ. ಬಿಟ್ಟುಬಿಟ್ಟಿದ್ದೀನಿ ಕಣ್ರಿ. ನಾನೀಗ ಮನೇಲಿ ಬಜ್ಜಿ ಆಗಲಿ, ಬೋಂಡ ಆಗಲಿ, ಅಥವಾ ಕಬಾಬ್ ಆಗಲಿ, ಅಥವಾ ಫಿಶ್ ತವಾ ಫ್ರೈ ಆಗಲಿ, ಇವೆಲ್ಲ ಬಿಟ್ಬಿಟ್ಟಿದ್ದೀನಿ. ತವಾ ಫ್ರೈ ಮಾಡಿದ್ರೂ ಕೂಡ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಆದಷ್ಟು ಗಾಣದ ಎಣ್ಣೆನ ತರಿಸ್ತಾ ಇರೋದ್ರಿಂದ ನನ್ನ ಮಕ್ಕಳಿಗೂ ಹೆಲ್ತಿ, ಇದು ನಮ್ಮ ಮನೆಯವ್ರಿಗೂ ಹೆಲ್ತಿ, ನನಗೂ ಹೆಲ್ತಿ. ಆದಷ್ಟು ಪ್ಲೀಸ್ ನಾನು ಹೇಳೋದು ಇಷ್ಟೇ, ಗಾಣದ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ರೇಟ್ ಜಾಸ್ತಿ ಆದ್ರೂ ನಾವು ಚೆನ್ನಾಗಿದ್ರೆ ಇನ್ನೂ ಅದ್ರ ಅಪ್ಪನಷ್ಟು ದುಡ್ಕೋಬೋದು ಅಲ್ವಾ. ನಮ್ಮ ಆರೋಗ್ಯ ಇಂಪಾರ್ಟೆಂಟು, ನಮ್ಮ ಕುಟುಂಬದ ಆರೋಗ್ಯ ಇಂಪಾರ್ಟೆಂಟು. ಪ್ಲೀಸ್ ಆದಷ್ಟು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ. ಅದು ಬಿಟ್ಟು ಅಂಗಡಿಗೆ ಹೋಗಿ ಕಡಲೆ ಬೀಜ ಸಿಗುತ್ತೆ, ಯಾವ ಎಣ್ಣೆ ಬೇಕೋ, ಕೊಬ್ಬರಿ ಸಿಗುತ್ತೆ, ಕೊಬ್ಬರಿ ತೊಗೊಳ್ಳಿ, ಗಾಣ ಆಡಿಸ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಸಿಗುತ್ತೆ, ಇಲ್ಲ ಕಡಲೆ ಬೀಜದ ಎಣ್ಣೆ ಸಿಗುತ್ತೆ, ಕಡಲೆ ಬೀಜ ಗಾಣ ಮಾಡಿಸ್ಕೊಂಡು ಬನ್ನಿ, ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿ. ನಿಜವಾಗ್ಲೂ ನೀವೇ ಯೋಚನೆ ಮಾಡಿ, 1 ಲೀಟರ್ ರಿಫೈನ್ಡ್ ಆಯಿಲು ಎಷ್ಟು, 1 kg ಕಡಲೆ ಬೀಜನ ತಗೊಂಡು ನೋಡಿ, ಅದರಲ್ಲಿ ನೀವು ಗಾಣ ಆಡಿಸಿದ್ರೆ 100 ಗ್ರಾಮು 200 ಗ್ರಾಮ್ ನಿಮಗೆ ಆಯಿಲ್ ಬರಲ್ಲ. ಬಟ್ ಹೇಗ್ರಿ ಬಂತು ಅದು ಆಯಿಲು, ರಿಫೈನ್ಡ್ ಆಯಿಲ್ಗಳೆಲ್ಲ 1 ಲೀಟರ್ಗೆ 200 ಎಷ್ಟು ಸಮಥಿಂಗ್, ನನಗೆ ಗೊತ್ತಿಲ್ಲ ರಿಫೈನ್ಡ್ ಆಯಿಲ್ ಎಷ್ಟು ಅನ್ನೋದು. ಓಕೆ, ಬ್ರ್ಯಾಂಡ್ ನೇಮ್ ಎಲ್ಲ ಹೇಳೋದು ಬೇಡ, ಅದರಲ್ಲೂ ವರ್ಸ್ಟು ಅಂತ ಹೇಳ್ತೀನಿ. ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ. ಇನ್ನು ಇವತ್ತಿನ ತಿಂಡಿಗೆ ನೀವು ನೋಡ್ತಾ ಇದ್ದೀರಾ, ಮಾಮೂಲಿ ಅಂತ ನನ್ನ ಸಲಾಡ್ಸ್ ಇದೆ, ಅದ್ರ ಜೊತೆಗೆ ತರಕಾರಿ ಪಲ್ಯ ಇದೆ, ಈ ಕಡೆ ಸ್ವಲ್ಪ ಪಲ್ಯ ಇದೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಫಿಶ್ ತವಾ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪ್ರೋಟೀನ್ಗೋಸ್ಕರ ಅಷ್ಟೇ. ಇವತ್ತಿನ ತಿಂಡಿ ರೊಟ್ಟಿ, ಪಲ್ಯ ಹಾಗೆಯೇ ಸಲಾಡ್ಸ್ ಆಗಿರುತ್ತೆ. ಇದಿಷ್ಟು ನನ್ನ ಬೆಳಗ್ಗೆ ತಿಂಡಿ ಆಗಿದೆ. ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಚಳಿ ಇದೆ, ಸ್ವಲ್ಪ ಮಳೆ ವೆದರ್ ಇರೋದ್ರಿಂದ ಈ ಚಳಿಗೆ ರೊಟ್ಟಿನೇ ಚೆಂದ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಚಿಕ್ಕ ರೊಟ್ಟಿನೇ ತೊಗೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಎಕ್ಸ್ಟ್ರಾ ಏನೂ ಮಾಡ್ಕೋತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ಅದೇ ತರಕಾರಿ ಪಲ್ಯ ಇದೆ, ಅದ್ರ ಜೊತೆಗೆ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, 1 ಮೊಟ್ಟೆ ತೊಗೊಂಡಿದ್ದೀನಿ. ಇನ್ನು ಸಲಾಡ್ಸ್ಗೆ ನಾನು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಯಾವುದನ್ನು ಅತಿಯಾಗಿ ವೇಸ್ಟ್ ಮಾಡಿಕೊಂಡು ಪ್ರೋಟೀನ್
ಪ್ರೋಟೀನ್ ಬೇಕು, ಅದು ಬೇಕು, ಫೈಬರ್ ಬೇಕು, ಎಲ್ಲ ಬೇಕು ಅಂತ ಅತಿಯಾಗಿ ವೇಸ್ಟ್ ಮಾಡಿಕೊಂಡು ಅತಿಯಾಗಿ ಅಡುಗೆ ಮನೇಲೇ ನಿಂತ್ಕೊಂಡು ಬೇಯಿಸ್ಕೊಂಡು ಬೇಡ. ಬೆಳಗ್ಗೆ ಮಾಡಿರ್ತೀರ ಮಧ್ಯಾಹ್ನನೂ ತಿಂದ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಅದರಿಂದ ಸ್ವಲ್ಪ ಹೆಚ್ಚಾಗೆ ಮಾಡ್ಕೊಳ್ಳಿ, ಹೆಚ್ಚಾಗಿ ತರಕಾರಿ ಹಾಕ್ಕೊಂಡು ಹೆಚ್ಚಾಗೆ ಮಾಡ್ಕೊಳ್ಳಿ. ಮಧ್ಯಾಹ್ನಕ್ಕೂ ಯೂಸ್ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ನಾನು ತರಕಾರಿ ಪಲ್ಯನೇ ಇದೆ, ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬೇಕೇ ಬೇಕು. ಮೊಸರು ತುಂಬಾ ಒಳ್ಳೆಯದು. ಆದಷ್ಟು ಊಟದಲ್ಲೇ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊಸರಲ್ಲೂ ಕೂಡ ರಿಚ್ ಪ್ರೋಟೀನ್ ಇರೋದ್ರಿಂದ ನಿಮ್ಮ ದೇಹಕ್ಕೆ, ಡೈಜೆಷನ್ ಸಿಸ್ಟಮ್ಗೆ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ರಾತ್ರಿ ಊಟಕ್ಕೆ ಹೇಳೋದೇ ಬೇಡ, ಪ್ರೋಟೀನ್ ಪೌಡರ್ ನಿಮಗೆ ಮಾಡಿ ತೋರಿಸಿದ್ದೀನಿ. ಅದನ್ನು ನನ್ನ ರಾತ್ರಿ ಊಟಕ್ಕೆ ಗಂಜಿ ಮಾಡ್ಕೋತೀನಿ, ಅದಷ್ಟೇ ಸಾಕಾಗುತ್ತೆ. ಏಕೆಂದರೆ ಮಧ್ಯಾಹ್ನನೂ ಕೂಡ ಚೆನ್ನಾಗಿ ಊಟ ತಿಂದಿರ್ತೀನಿ. ರಾತ್ರಿ ಊಟಕ್ಕೆ ಲೈಟ್ ಊಟನೇ ಯಾವಾಗಲೂ ಮಾಡಬೇಕು. ಅದಕ್ಕೋಸ್ಕರ ಲೈಟಾಗಿ ಊಟ ಮಾಡಿ ರಾತ್ರಿ ಟೈಮು ನೀವು. ಇಷ್ಟು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.